ಹಾಯ್. ಹಲೋ, ನೀವ್ ಇವತ್ ಲೇಟ್ ಆಗಿ ಬಂದ್ರಿ? ನನ್ ಫ್ರೆಂಡ್ ಬಂದಿದ್ದ, ಸ್ವಲ್ಪ ಅವನ ಡ್ರಾಪ್ ಮಾಡಿ ಬರ್ಬೇಕಿತ್ತು, ಅದಕ್ಕೆ ಲೇಟ್ ಆಗೋಯ್ತು. ಓ ಹೌದಾ, ಸರಿ. ನೀವ್ ಇದಕ್ಕಿನ ಮುಂಚೆ ಯಾವತ್ತಾರು ಲೇಟ್ ಆಗಿ ಬಂದಿದ್ರಾ? ಲೇಟ್ ಯಾವಾಗೂ ಬಂದಿಲ್ಲ, ಯಾಕಂದ್ರೆ ನಾನು ನನ್ ಫ್ರೆಂಡ್ಸ್ ಜೊತೆ ಇರ್ತೀನಲ್ಲ, ನನ್ ಫ್ರೆಂಡ್ಸೇ ನಂಗೆಲ್ಲ, ಹಂಗಾಗಿ ಅವ್ರನ್ನ ಬಿಟ್ಟು ಬರೋದ್ ಸ್ವಲ್ಪ ಲೇಟ್ ಆಯ್ತಷ್ಟೇ. ಹಂಗಾದ್ರೆ ನೀವ್ ನಿಮ್ ಫ್ರೆಂಡ್ಸ್ ತುಂಬಾ ಇಷ್ಟ ಪಡ್ತೀರಾ ಅಂದಂಗ ಆಯ್ತು. ಅಯ್ಯೋ, ತುಂಬಾ ಇಷ್ಟ ಅಂತ ಕೇಳ್ತಿರಲ್ಲ, ಅವ್ರಂದ್ರೆ ನಂಗ್ ಪ್ರಾಣ. ಸರಿ, ಇವಾಗೇನೋ ಲೇಟ್ ಆಗಿ ಬಂದ್ರಿ, ಬಟ್ ಮುಂದೊಂದ್ ದಿವಸ ನಾನು ಅಥವಾ ನಿಮ್ ಫ್ರೆಂಡ್ಸ್ ಅಂತ ಬಂದ್ರೆ ನೀವ್ ಯಾರನ್ನ ಚೂಸ್ ಮಾಡ್ತೀರಾ? ಆ ತರ ದಿವಸ ಯಾವತ್ತೂ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಇನ್ ಕೇಸ್ ಆ ದಿನ ಏನಾದ್ರು ಬಂದ್ರೆ ನಾನ್ ನನ್ ಫ್ರೆಂಡ್ಸ್ ಮಾತ್ರ ಬಿಡಲ್ಲ. ಮತ್ತೆ ಹಂಗಿದ್ಮೇಲೆ ಇವತ್ ನನ್ನ ಏನಕ್ಕೆ ಮೀಟ್ ಮಾಡಕ್ ಬಂದೆ? ಅಯ್ಯೋ, ಅದನ್ನು ಅವನೇ ಹೇಳಿದ್ದು, ಹೋಗ್ ಮೀಟ್ ಮಾಡ್ಕೋಬಾ ಅಂತ. ಜಾಸ್ತಿ ನೀನು ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ನಿಂಗೆ ಯಾರು ತಗೋ ಬ್ರೋ, ನಿನ್ ಗಾಡಿಗೆ ಮತ್ತೆ ನೀನ್ ವಾಚು. ಬೇರೆ ಹುಡುಗಿನ ನೋಡೋಣ. ಏನಕ್ಕೆ ಏನಾಯ್ತು ಮಚ್ಚ? ಈ ಹುಡುಗಿನ ರಿಜೆಕ್ಟ್ ಆಗ್ಬಿಟ್ಲಾ? ಯಾವ್ದೇ ಹುಡುಗಿ ಬಂದ್ರು ನಿನ್ ಫ್ರೆಂಡ್ಶಿಪ್ ನ ಬಿಟ್ಕೊಡು ಅಂತಾಳೆ. ಬಿಟ್ಕೊಡಕ್ಕೆ ನಿನ್ನೆ ನಾನು ಹಾಕೊಂಡಿರೋ ಚಪ್ಲಿನ ನಾನು ಉಸ್ರು ಕಣೋ ನೀನು. ಸರಿ, ಒಂದ್ ಕೆಲ್ಸ ಮಾಡು, ಒಂದ್ ತಾಳಿ ತಗೋ ಬಂದ್ಬಿಟ್ಟು ನಂಗೆ ಕಟ್ಕೊಡು. ಈ ಪ್ರಾಬ್ಲಮ್ಗಳೇ ಇರಲ್ಲ ನಿಂಗೆ. ಅದನ್ನು ಮಾಡ್ಬಿಡಣ ಬಿಡು ಮಚ್ಚ.